ರಾಜ್ಯ ರಾಜಕಾರಣದ ಧ್ರುವತಾರೆ ರೈತ ನಾಯಕ ಯಡಿಯೂರಪ್ಪನವರ 50 ವರ್ಷಗಳ ಸುದೀರ್ಘ ರಾಜಕೀಯ ಪಯಣದ ಸುವರ್ಣ ಸಂಭ್ರಮಕ್ಕೆ ಈಗ ಕೋಟೆನಾಡು ಚಿತ್ರದುರ್ಗ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ನಾಳೆ ನಡೆಯಲಿರುವ ಐತಿಹಾಸಿಕ ಅಭಿಮಾನೋತ್ಸವಕ್ಕಾಗಿ ಚಿತ್ರದುರ್ಗ ಮಧುವಣಗೆತ್ತಿಯಂತೆ ಸಿಂಗಾರಗೊಂಡಿದ್ದು ಕೇಸರಿ ಪಡೆ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಅಮಿತ್ ಶಾ ಅವರ ಆಗಮನ, BSY ಅವರ ಪುರಪ್ರವೇಶ, ಹೀಗೆ ಇಡೀ ಚಿತ್ರದುರ್ಗ ಹೀಗೆ ಸಜ್ಜಾಗಿದೆ. ಇನ್ನು ಅಂಬಾಸಿಡರ್ ಕಾರು BSY ರಾಜಕೀಯ ಜೀವನದ ಅದೃಷ್ಟದ ಸಂಕೇತ ಅಂತ ಪರಿಗಣಿಸಲ್ಪಟ್ಟಿದೆ. 1974ರಲ್ಲಿ ಖರೀದಿಸಲಾದ ಈ ಐಕಾನಿಕ್ ಕಾರು ಅವರ ದೀರ್ಘಕಾಲದ ರಾಜಕೀಯ ಏಳು ಬೀಳುಗಳಿಗೆ ಸಾಕ್ಷಿಯಾಗಿದೆ. ಯಡಿಯೂರಪ್ಪನವರ ಈ ಅದೃಷ್ಟದ ಅಂಬಾಸಿಡರ್ ಕಾರು ಅಭಿಮಾನೋತ್ಸವದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇನ್ನು ಸಂಪೂರ್ಣ ಜರ್ಮನ್ ಮಾದರಿಯ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಿಕಾಸ್ ಕಾರ್ಯಕ್ರಮ ಮಧ್ಯಾಹ್ನ ನಡೆಯೋದ್ರಿಂದ ವಿಪರೀತ ಬಿಸಿಲಿರುತ್ತೆ ಅಂತ ನೆರಳು ಸಿಗಲಿ, ಒಂದು 10 ಲಕ್ಷ ಜನ ಅಂತ ಇದ್ದಾರಪ್ಪ, 10,000 ಬಸ್ ಮಾಡಿದಾರಂತೆ. ನೋಡೋಣ. ಬಟ್ ಕಾರ್ಯಕ್ರಮಕ್ಕೆ ತಯಾರಿ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂಥ ಸಂದರ್ಭ ಇದೆ. ಇವತ್ತೇ ನಾನು ಬಂದಿದ್ದೇನೆ. ಇವತ್ತು ಸಹ ಕೆಲವು ಕಾರ್ಯಕ್ರಮಗಳಿದೆ, ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದಿದೆ. 5 ದಶಕಗಳ ರಾಜಕೀಯ ಜರ್ನಿ ಹೆಂಗಿತ್ತು ಸರ್? ಅಭಿಮಾನಿಗಳು ಸಂಭ್ರಮ ಮಾಡ್ತಾ ಇದ್ದಾರೆ ನಿಮ್ಮ 5 ದಶಕಗಳು. ನೋಡೋಣ, ನಾಳೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಅದಕ್ಕೆ ಏನು ಬೇಕೋ ನಾವು ಉತ್ತರ ಕೊಡ್ತೇವೆ. ಭಾಳ ಪ್ರೀತಿ ವ್ಯವಸ್ಥೆಯಿಂದ ಜನನೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಯಾರ್ಯಾರು ಇದಕ್ಕಾಗಿ ಶ್ರಮಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಸರ್, ಸೈಕಲ್ ಮೇಲೆ ಅಡ್ಡಾಡಿ ಪಕ್ಷವನ್ನು ಕಟ್ಟಿದ್ರಿ. ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ BJPಯನ್ನು ಅಧಿಕಾರಕ್ಕೆ ತಂದ್ರಿ. ಎಲ್ಲರೂ ಹೋಗ್ತಿರೋ ವಿಷಯ ಅದು. ಸೈಕಲ್ ಓಡಾಡೋದು, ನಾನು ಅನಂತಕುಮಾರ್ ಎಲ್ಲ ಮುಖಂಡರುಗಳು ಪ್ರವಾಸ ಮಾಡೋದು, ಇದರ ಪರಿಣಾಮ BJP ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು. ಬದಲಾವಣೆ ಕಾಲ ಸಹ ಬರ್ತಾ ಇದೆ. ಬರುವಂಥ ದಿವಸಗಳು ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಪಕ್ಷ ಹೊರಪಡಿಸುವಂಥ ಕೆಲಸ ಮಾಡಿ 2028ರಲ್ಲಿ ಮತ್ತೆ BJP ಅಧಿಕಾರಕ್ಕೆ ಬರಲು ಇದೊಂದು ರಣಕಾಳೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಕಾದು ನೋಡೋಣ. ಭಾಳ ದೊಡ್ಡ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರನ್ನ, ಸನ್ಮಾನ್ಯ BS ಯಡಿಯೂರಪ್ಪನವ್ರನ್ನ, ರೈತ ನಾಯಕನನ್ನು ಯಾವ ರೀತಿ ಈ ನಾಡಿನ ಜನ ಪ್ರೀತಿ ಮಾಡ್ತಾರೋ, ಗುರುತಿಸ್ತಾರೋ, ಈ ನಮ್ಮ ಯಡಿಯೂರಪ್ಪನವರು ಬಳಸಿರ್ತಕ್ಕಂಥ ಅಂಬಾಸಿಡರ್ ಕಾರ್ CKR 45 ಇದನ್ನು ಕೂಡ ಎಲ್ಲರೂ ಕೂಡ ಪತ್ತೆ ಹಚ್ತಾರೆ, ಗುರುತಿಡಿತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನು, BJPಯನ್ನು ಹಳ್ಳಿಗೆ ತೆಗೆದುಕೊಂಡೋಗಿ ಪಕ್ಷದ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರೈತ ನಾಯಕರು, ಹೋರಾಟಗಾರರಾಗಿರುವಂಥ BS ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಈ ಅಂಬಾಸಿಡರ್ ಕಾರ್ CKR 45 ಪಾತ್ರವೂ ಕೂಡ ಅಷ್ಟೇ ಇರುವಂಥದ್ದು. ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಶಂಕರ್ ಮೂರ್ತಿಗಳು, ಅನೇಕ ಹಿರಿಯರು ಇದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಆ ದಿನಗಳು ಹೇಗಿತ್ತು ಅಂತ ಹೇಳಿದ್ರೆ ಗುಂಡಿಗಳು ಇರ್ತಾ ಇರ್ತವೆ ವಿನಃ ರಸ್ತೆಗಳು ಯಾವಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ, ಅಂಥ ದುಸ್ಥಿತಿಯಲ್ಲೂ ಕೂಡ ಇವತ್ತು ಯಡಿಯೂರಪ್ಪನವ್ರಿಗೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನಮ್ಮ ಈ CKR 45. ನಮ್ಮ ಶಂಕರಣ್ಣ ಅವರು ಇಲ್ಲೇ ಇದ್ದಾರೆ. ಅವರು ಕೂಡ ಎಲ್ಲಿದ್ದಾರೆ ಶಂಕರ ಅವರು ಕೂಡ 16 ವರ್ಷ ಸ್ಟಾರ್ಟಿಂಗಲ್ಲಿ ಏನು ಅಂತ ಹೇಳಿದ್ರೆ ನಾಯಕ್ ಅಂತ ಒಬ್ಬರು ಇದ್ದರು, ದಕ್ಷಿಣ ಕನ್ನಡದವರು. ಅವರು ಚಾಲಕರಾಗಿ ಬಂದರು. ತದನಂತರದಲ್ಲಿ ನಮ್ಮ ಮಂಜಣ್ಣ ಅಂತ ಈಗಲೂ ಕೂಡ ನಮ್ಮ ಜೊತೆಲಿ ಇದ್ದಾರೆ, ಕುಟುಂಬದ ಸದಸ್ಯರಾಗಿದ್ದಾರೆ. ಅವರು ಕೂಡ 15 ವರ್ಷಗಳ ಕಾಲ ಕಾರನ್ನು ಚಾಲಕರಾಗಿ ಓಡಿಸಿದ್ದಾರೆ. ನಮ್ಮ ಶಂಕರ್ ಅವರು ನಮ್ಮ ಶಂಕರ್ ಅವರು ಕೂಡ ಸುಮಾರು 8-10 ವರ್ಷಗಳ ಕಾಲ ತಂದೆಯವರ ಸಾರಥಿ ಆಗಿರ್ತಕ್ಕಂಥವ್ರು. ಬಟ್ ನನಗೆ ಇವತ್ತು ಕೂಡ ನೆನಪಿದೆ, ಒಂದು ಸಲ ಸನ್ಮಾನ್ಯ ಯಡಿಯೂರಪ್ಪನವರು ಮುಂಜಾನೆ ಬೆಳಗಿನ 5 ಗಂಟೆಗೆ ಶಿವಮೊಗ್ಗದಿಂದ ಬೆಂಗಳೂರು ಹೊರಟಿದ್ರು. ನಾಯಕ್ ಅಂತ ಏನಿದ್ರು ಚಾಲಕರು ಅವರೇ ಇದ್ದರು, ಸಾರಥಿ. ಯಡಿಯೂರಪ್ಪ ಒಬ್ಬರೇ ಇದ್ದು ಹಿಂದ್ಗಡೆ. ಬೆಳಗ್ಗೆ 6-6:30ಗೆ ಪತ್ರಿಕೆ ಓದ್ತಾ ಇದ್ರು. ಆ ಟೈಮಲ್ಲಿ ಈ ಕಾರು ಟಾಪಲ್ಲಿ. ಸೊ ಒಟ್ಟಾರೆ ಇವಾಗ ಚಿತ್ರದುರ್ಗದಲ್ಲಿ ನಾಳೆ ಆ್ಯಕ್ಚುಲಿ ಬೆಳಗ್ಗೆ ಆಗಬೇಕಾಗಿತ್ತು ಕಾರ್ಯಕ್ರಮ. ಅಮಿತ್ ಶಾ ಅವರು ವೆಸ್ಟ್ ಬೆಂಗಾಲಿಂದ ಬರಬೇಕು. ಅವರು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮುಗಿಸಿ ಬರಬೇಕು. ಹಾಗಾಗಿ ಮಧ್ಯಾಹ್ನಕ್ಕೆ ಇಟ್ಕೊಂಡಿದ್ದಾರೆ.